ಇನ್ನು ಕರೆಂಟ್ ಶಾಕ್ಗೆ ಮಹಿಳೆ ಬಲಿಯಾಗಿದ್ದಾರೆ. ಅನಂತಪುರದ ಜನ ಈಗ ರೊಚ್ಚಿಗೆದ್ದಿದ್ದಾರೆ. ಮಹಿಳೆ ಸೆಲ್ವಿ ಸಾವಿನಿಂದ ಅಲ್ಲಿನ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಸೆಲ್ವಿ ಸಾವನ್ನಪ್ತಾರೆ. ಇದು ಇವತ್ತು ಬೆಳಿಗ್ಗೆ ಆದಂತಹ ಘಟನೆ. ಮಹಿಳೆ ಸೆಲ್ವಿ ಸಾವು ಖಂಡಿಸಿ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ರಸ್ತೆ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಅನಂತಪುರದ ಬಳಿ 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆಯಾಗಿದೆ. ಕರೆಂಟ್ ಶಾಕ್ನಿಂದ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಅಲ್ಲಿನ ಜನರನ್ನ ಕೆರಳಿಸಿದೆ. ನಮಗೆ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನ ಸರ್ಕಾರದ ವತಿಯಿಂದ ಮಾಡಲಾಗ್ತಾ ಇಲ್ಲ. ಈಗಾಗಲೇ 20 ವರ್ಷದಿಂದಲೂ ಕೂಡ ಇದೇ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಮೋಟರ್ ಅನ್ನ ಹಾಕಿ ನೀರನ್ನ ಪಡೆಯುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಈ ಬಾರಿ ಕರೆಂಟ್ ಶಾಕ್ ಹೊಡೆದು ಒಬ್ಬ ಮಹಿಳೆ ಸಾವನ್ನಪ್ತಾರೆ. ಹೀಗಾಗಿ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಬೆಳಿಗ್ಗೆ ಆದಂತಹ ಘಟನೆ ಈಗ ಅಲ್ಲಿನ ಜನರನ್ನ ಕೆರಳಿಸಿರುವಂತದ್ದು, ಹೀಗಾಗಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಸದ್ಯ ಸಿಚುವೇಶನ್ ಯಾವ ರೀತಿ ಕಂಡು ಬರ್ತಾ ಇದೆ ರಾಜಪ್ಪ? ಮಧು, ಆನಂದಪುರ ಜನ ಸೆಲ್ವಿ ಸಾವಿನಿಂದ ಸಾಕಷ್ಟು ರೋಚಿಗೆದ್ದಿರುವಂಥದ್ದು, ಅದ್ರ ಜೊತೆಗೆ ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ಬೆಳಿಗ್ಗೆ 8 ಗಂಟೆಯಲ್ಲೂ ಕೂಡ KR ಮಾರ್ಕೆಟ್ನಿಂದ ಮೈಸೂರು ರಸ್ತೆ ಆಗಿ ಮೈಸೂರು ರಸ್ತೆಯಿಂದ KR ಮಾರ್ಕೆಟ್ ಕಡೆ ಬರುವಂಥ ಫ್ಲೈಓವರ್ ಕೆಳಗಿನ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂಥದ್ದು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದ್ರೆ ರಸ್ತೆಯಲ್ಲಿ ರಸ್ತೆ ಪಕ್ಕದಲ್ಲಿರುವಂತಹ ಒಂದು ದೊಡ್ಡದಾದಂತಹ ವಾಟರ್ ಪೈಪ್ಲೈನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಹೋಲನ್ನು ಮಾಡಿಕೊಂಡು ಅಲ್ಲಿ ಒಂದು ಪೈಪನ್ನು ಹಾಕೊಂಡು ಅದಕ್ಕೆ ಬೇರೆ ಪೈಪ್ನ ಕನೆಕ್ಷನ್ ಕೊಟ್ಕೊಂಡು ಅಲ್ಲಿ ಮೋಟರ್ ಹಾಕಿ ಅದರಿಂದ ವೈರ್ ಕನೆಕ್ಷನ್ ಕೊಟ್ಟು ನೀರನ್ನು ತೆಗೆದುಕೊಳ್ತಾರೆ. ಅಂದ್ರೆ ನಾವು ಹೇಳ್ಬೋದು ಇದೆಲ್ಲದಕ್ಕೂ ಕೂಡ ಅನುಮತಿ ಕೊಟ್ಟಿದ್ದು ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಆದ್ರೆ ಇಲ್ಲಿರುವಂತಹ ಜನರಿಗೆ ಅದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕಂತಂದ್ರೆ ಅಲ್ಲಿ ಕರೆಂಟ್ ಅನ್ನ ಕೊಟ್ಟು ಮನೆಗೆ ನೀರನ್ನ ತೆಗೆದುಕೊಂಡಿಲ್ಲ ಅಂದ್ರೆ ಇಡೀ ದಿನ ಕೂಡ ಅವರು ನೀರಿಲ್ಲದೆ ಇರಬೇಕಾಗತ್ತೆ. ಅದು ಕೂಡ ಸ್ಲಮ್ಗಳಂತೆ ಬೆಂಗಳೂರಲ್ಲಿರುವಂತಹ ಸಾಕಷ್ಟು ಸ್ಲಮ್ಗಳಲ್ಲಿ ಬೆಳಿಗ್ಗೆ 2 ಹಾಗೆ 3 ಗಂಟೆ ಸಮಯದಲ್ಲಿ ನೀರನ್ನು ಬಿಡ್ತಾರೆ. ಆ ಟೈಮ್ ಏನಾದ್ರು ಮಿಸ್ ಆಯ್ತಂದ್ರೆ ಅವರೆಲ್ಲರೂ ಕೂಡ ಅದನ್ನ ನೀರಿಲ್ಲದೆ ಪರದಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿನ ಜನರು ಅನಿವಾರ್ಯತೆಯಿಂದ ಅಂದ್ರೆ ಅಲ್ಲಿ ಗೊತ್ತು ಇದು ಇಲ್ಲಿ ಕರೆಂಟ್ ಅನ್ನ ಕೊಡಲಾಗಿದೆ, ಇದು ಅಪಾಯಕ್ಕೆ ಕಾರಣ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆಗಿದ್ರೂ ಕೂಡ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಈ ರೀತಿಯಾಗಿ ನೀರು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಹಿಳೆ ತಮ್ಮ ಪ್ರಾಣವನ್ನು ಕೂಡ ಕಳ್ಕೊಂಡಿರ್ಬೋದು. ಗಮನಿಸಬಹುದು ಪ್ರತಿಭಟನಾಕಾರರು ರಸ್ತೆಗೆ ಬಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳಕ್ಕೆ ACP ಚಿಕ್ಕಪೇಟೆ ಆಗಿರುವಂತಹ ರಮೇಶ್ ಅವರು ಕೂಡ ಬಂದಿದ್ದಾರೆ. ಪ್ರತಿಭಟನಾಕಾರರ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಅವರು ಯಾವ ಒಂದು ಮನವಿಗೂ ಕೂಡ ಪ್ರತಿಭಟನಾಕಾರರು ಅಂದ್ರೆ ಮನವೊಲಿಯುತ್ತಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು. ಅದ್ರ ಜೊತೆಗೆ ಶಾಸಕರು ಸ್ಥಳಕ್ಕೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರವನ್ನ ಒದಗಿಸಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ಇಲ್ಲಿ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಮಧು. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಪ್ರತಿಭಟನಾಕಾರರು ತಮಗೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಅವರ PA ಅಲ್ಲಿ ಆಗಮಿಸಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಒಂದು ಕಡೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ. ಯಾಕೆಂದರೆ ಈ ಒಂದು ಸಾವು ಅವರನ್ನ ತುಂಬಾನೇ ಡಿಸ್ಟರ್ಬ್ ಮಾಡಿದೆ. ಈ ಹಿಂದಿನಿಂದಲೂ ಕೂಡ ಇಂತಹ ಸಮಸ್ಯೆಗಳನ್ನು ಅವರು ಎದುರಿಸ್ತಲೇ ಇದ್ರು. ಆದರೆ ಇಂತಹ ಒಂದು ಘಟನೆ ಆಗತ್ತೆ ಅಂತ ಹೇಳಿ ಅವ್ರು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಸೆಲ್ವಿ ಅನ್ನುವಂತಹ ಮಹಿಳೆ ಏನು ಸಾವನ್ನಪ್ತಾರೆ, ಅದಾದ ನಂತರದಲ್ಲಿ ತಮಗೆ ಬೇಕಾದಂತಹ ವ್ಯವಸ್ಥೆ ಆಗಲೇಬೇಕು ಮತ್ತು ಸೆಲ್ವಿ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕರು ಆಗಮಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈಗ ಸದ್ಯ ಶಾಸಕರ PA ಅಲ್ಲಿ ಆಗಮಿಸಿದ್ದಾರೆ. ಜನರ ಕಷ್ಟಗಳನ್ನ ಕೇಳ್ತಾ ಇದ್ದಾರೆ, ಏನಾಯ್ತು ಎನ್ನುವಂತಹ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸದ್ಯ ಪೊಲೀಸರು KSRP ತುಕಡಿ ಕೂಡ ನಿಯೋಜನೆ ಆಗಿರುವಂಥದ್ದು. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರೋದು, ಜೊತೆಗೆ ಆ ಜನ ಆಕ್ರೋಶ ಭರಿತರಾಗಿದ್ದಾರೆ. ಹೀಗಾಗಿ ಅಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿರ್ವಹಿಸ್ತಾ ಇರುವಂಥದ್ದು. ಒಂದು ಕಡೆ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದನ್ನು ಸರಿಗಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸರ ಪ್ರಯತ್ನಗಳು ಕೂಡ ನಡೀತಾ ಇದೆ. ಒಂದು ಕಡೆ ಅವರನ್ನು ಮನವೊಲಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ. Gracias.